ಮಹಿಷ ದಸರಾ ಮಂಡಲೋತ್ಸವದ ವೇಳೆ ಗದ್ದಲ ಗಲಾಟೆ ನಡೆದಿದೆ. ಸಮಿತಿಯವರು ಮಹಿಷನಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಬಿಗಿ ಪಟ್ಟಣ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾಕಾರನ ಪೊಲೀಸರು ಮನವೊಲಿಸಿ ಕೊನೆಗೆ 5ವರೆಗೆ ಅವಕಾಶವನ್ನ ಮಾಡಿಕೊಟ್ರು. ಈ ಮಧ್ಯೆ ಹಿಂದೂಗಳ ವಿರುದ್ಧವಾಗಿ ಪ್ರೊಫೆಸರ್ ಭಗವಾನ್ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ. ಆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಹಿಷ ದಸರಾ ಆಚರಣೆಯ ವೇಳೆ ಹೈಡ್ರಾಮಾ. ಮಹಿಷ ಪ್ರತಿಮೆಗೆ ಮಾಲಾರ್ಪಣೆ ವಿಚಾರವಾಗಿ ವಾಗ್ವಾದ. ಜಿಲ್ಲಾಡಳಿತ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಹಲವು ವಿರೋಧದ ನಡುವೆ ಮೈಸೂರಿನಲ್ಲಿ ಮಹಿಷ ದಸರಾ ಆಚರಿಸಲಾಗಿದೆ. ಮಹಿಷ ಮಂಡಲೋತ್ಸವದ ಹೆಸರಿನಲ್ಲಿ ಮೈಸೂರಿನ ಟೌನ್ ಹಾಲ್ ಆವರಣದಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪೊಲೀಸರು ಟೌನ್ ಹಾಲ್ ಹೊರತುಪಡಿಸಿ ಮೈಸೂರು ನಗರದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ರು. ಕೇವಲ ವೇದಿಕೆಯ ಕಾರ್ಯಕ್ರಮಕ್ಕಷ್ಟೇ ಅನುಮತಿ ನೀಡಲಾಗಿತ್ತು. ಮೆರವಣಿಗೆ, ಬೈಕ್ ರ್ಯಾಲಿಗೆ ಅವಕಾಶ ನೀಡಿರಲಿಲ್ಲ. ಮಹಿಷ ದಸರಾ ಆಚರಣೆಯ ಸ್ಥಳದಲ್ಲಿ ಹೈಡ್ರಾಮವೇ ನಡೆದು ಹೋಗಿದೆ. ಪೊಲೀಸರು ಹಾಗೂ ಜಿಲ್ಲಾಡಳಿತ ಮಹಿಷನಿಗೆ ಮಾಲಾರ್ಪಣೆ ಮಾಡಲಿಕ್ಕೆ ಅವಕಾಶ ನೀಡಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಮಹಿಷ ದಸರಾ ಸಮಿತಿಯ ಜಿಲ್ಲಾಡಳಿತ ಹಾಗೂ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಬಳಿಕ ಎಚ್ಚೆತ್ತಂತಹ ಪೊಲೀಸರು ಕೇವಲ 5 ಮಾತ್ರ ಬೆಟ್ಟಕ್ಕೆ ತೆರಳಿ ಪುಷ್ಪಾರ್ಚನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಪುಷ್ಪಾರ್ಚನೆ ಮಾಡಲಿಕ್ಕೆ 5ರನ್ನ ಪೊಲೀಸರು ತಮ್ಮ ಜೀಪಿನಲ್ಲಿಯೇ ಕರೆದೊಯ್ದರು. ಈ ಮೂಲಕ ಪೊಲೀಸರೇ ನಿಷೇಧಾಜ್ಞೆಯನ್ನ ಉಲ್ಲಂಘನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ.ಎಸ್. ಭಗವಾನ್ ಮತ್ತೆ ಹಿಂದೂಗಳ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ. ಹಿಂದೂ ಧರ್ಮ ಅಂದ್ರೆ ಅದು ಬ್ರಾಹ್ಮಣರ ಧರ್ಮ. ಹಿಂದೂ ಎಂದರೆ ಹಿಂದಕ್ಕೆ ಹೋಗುವ ಜನ. ಹಿಂದೂ ಎಂದರೆ ಹೀನ ಅಂತ ಅರ್ಥ. ಯಾರೂ ಹಿಂದೂ ಆಗಬಾರದು. ಮಾನ ಮರ್ಯಾದೆ ಇದ್ರೆ ದೇವಸ್ಥಾನಗಳಿಗೆ ಹೋಗೋದನ್ನ ನಿಲ್ಲಿಸಬೇಕು. ನಾವು ದೇವಸ್ಥಾನಕ್ಕೆ ಹೋಗಿ 50 ವರ್ಷ ಆಯ್ತು. ಗಂಡಸರನ್ನ ಮಾತ್ರ ಬ್ರಾಹ್ಮಣರು ಅಂತಾರೆ, ಹೆಂಗಸರು ಬ್ರಾಹ್ಮಣರು ಎನ್ನಲ್ಲ. ಅವರನ್ನ ಶೂದ್ರರು ಅಂತಾರೆ. ದೇವಸ್ಥಾನ ಕಟ್ಟೋದು ಶೂದ್ರರು, ದೇವಸ್ಥಾನದ ಒಳಗಿರೋರು ಬ್ರಾಹ್ಮಣರು. ದೇವಸ್ಥಾನ ಕಟ್ಟಿದ ಶೂದ್ರರನ್ನೇ ಬಿಟ್ಕೊಳ್ಳಲ್ಲ. ನಾವು ಶೂದ್ರರಲ್ಲ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಹಿಂದೂ ಅಂದ್ರೆ ಯಾವಾಗಲೂ ಹಿಂದಕ್ಕೆ ಹೋಗೋರೆ, ಮುಂದಕ್ಕೆ ಬರೋದಿಲ್ಲ. ಮುಂದಕ್ಕೆ ಹೋಗೋಕ್ಕೂ ಇವ್ರು ಬಿಡೋದಿಲ್ಲ ನಿಮ್ಮನ್ನ. ಹಿಂದೂ ಧರ್ಮ ಅಂದ್ರೆ ಅದು ಬ್ರಾಹ್ಮಣ ಧರ್ಮ. ನೀವು ಇದ್ಯಾವ್ದು ಅರ್ಥ ಮಾಡ್ಕೊಂಡೇ ಇಲ್ಲ. ನೀವು ಮಾಡಬೇಕಾದ ಕೆಲಸ ಏನೋ, ಎಲ್ಲ ದೇವಸ್ಥಾನಗಳಿಗೂ ಹೋಗೋದು ನಿಲ್ಲಿಸ್ಬೇಕು. ನಿಮಗೆ ಮಾನ ಮರ್ಯಾದೆ ಇದ್ರೆ ಮೊದಲು ಇದು ಬಿಡ್ಬೇಕು. ನೀವು ನಾನು ದೇವಸ್ಥಾನಗಳಿಗೆ ಹೋಗೋದು ನಿಲ್ಲಿಸಿ 50 ವರ್ಷದ ಮೇಲಾಯ್ತು. ಮಾಜಿ ಸಂಸದನ ಮಾತಿಗೆ ಹೆದರಿ ಚಾಮುಂಡಿ ಬೆಟ್ಟಕ್ಕೆ ಪೊಲೀಸರು ಬೀಗ ಹಾಕಿದ್ದಾರೆ. ಚಿಂತನೆ ಮಾಡುವಂತಹ ಪ್ರಜ್ಞೆ ಪೊಲೀಸರಿಗೆ ಇಲ್ಲದಿರೋದು ನಾಚಿಕೆ ಆಗಬೇಕು. ಚಾಮುಂಡಿಗೂ ಮಹಿಷನಿಗೂ ಏನಾದರೂ ಜಗಳವಾಗಿದೆಯಾ? ಅಸುರ ಮತ್ತು ರಾಕ್ಷಸ ಎನ್ನುವುದು ಸಮುದಾಯದ ಹೆಸರು. ರಕ್ಷಣೆ ಮಾಡುವವರು ರಾಕ್ಷಸರು ಎಂದರ್ಥ. ಅಸುರರು ಎಂದರೆ ಇನ್ನೊಬ್ಬರ ಪ್ರಾಣವನ್ನ ರಕ್ಷಿಸುವವರು. ಚಾಮುಂಡಿಯನ್ನ ನೋಡ್ಲಿಕ್ಕೆ ಬಂದ ಭಕ್ತರಿಗೆ ಇದು ಬೇಜಾರಾಗಿದೆ. ಅವರಿಗೆ ಕ್ಷಮೆ ಕೇಳ್ತೇನೆ ಅಂತ ಹೇಳಿ ಇತಿಹಾಸಕಾರ ನಂಜರಾಜೆ ಅರಸ್ ಹೇಳಿದ್ರು. ಮಾಜಿ ಸಂಸದ ಇವರು ಬೆಟ್ಟಕ್ಕೆ ಹೋದ್ರೆ ನಾನು ಹಿಂದೂ ಸೇನೆಯನ್ನ ಕರ್ಕೊಂಡು ಹೋಗ್ತೀನಿ, ಆಗ್ಬಾರ್ದಾಗೋಗುತ್ತೆ ಅಂತ. ಅದಕ್ಕೆ ಹೆದರ್ಕೊಂಡು ಪೊಲೀಸ್ ಆಡಳಿತ ಚಾಮುಂಡಿ ಬೆಟ್ಟಕ್ಕೆ ಬೀಗ ಹಾಕಿದ್ದಾರೆ. ಅಷ್ಟು ಚಿಂತನೆ ಮಾಡುವಂತ ಪ್ರಜ್ಞೆ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲ ಅಂದ್ರೆ ನಾಚಿಕೆ ಆಗುತ್ತೆ. ಚಾಮುಂಡಿಗೂ ಮೈಸೂರಿಗೂ ಏನಾದ್ರು ಜಗಳ ಆಗಿದೆಯಾ? ಅಸುರ ಮತ್ತು ರಾಕ್ಷಸ ಅನ್ನೋದು 2 ಸಮುದಾಯಗಳ ಹೆಸರು. ರಾಕ್ಷಸರು ಅಂದರೆ ನಾವು ರಕ್ಷಣೆಯನ್ನು ಕೊಡುತ್ತೇವೆ. ಅಸುರರು ಅಂದ್ರೆ ಇನ್ನೊಬ್ಬರ ಪ್ರಾಣವನ್ನು ರಕ್ಷಿಸುವವನು ಅಸುರ. ಪ್ರವಾಸಿಗರು ಬಂದಿದ್ರು ಚಾಮುಂಡಿ ನೋಡೋದಿಕ್ಕೆ, ಅವ್ರಿಗೆಲ್ಲ ಬೆಟ್ಟ ಹತ್ತಬೇಡ ಅಂತ ನೀನು. ನೊಂದಂತ ಪ್ರವಾಸಿಗರಿಗೆ ನಾನು ವೈಯಕ್ತಿಕವಾಗಿ ಕ್ಷಮೆ ಕೇಳ್ತೀನಿ ಅವರಲ್ಲಿ. ಬುದ್ಧನನ್ನ ಹೊಗಳುವ ಭರದಲ್ಲಿ ಹಿಂದೂ ಧರ್ಮದ ಬಗ್ಗೆ ಹೀನಾಯವಾಗಿ ಮಾತನಾಡಿರುವ ಪ್ರೊಫೆಸರ್ ಕೆ.ಎಸ್. ಭಗವಾನ್ ವಿರುದ್ಧ ಆಕ್ರೋಶ ಸಹಜವಾಗಿಯೇ ವ್ಯಕ್ತವಾಗ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.